ಕುಡಿದ ಅಮಲಿನಲ್ಲಿ ಜೊತೆಗಿದ್ದಂತಹ ಸ್ನೇಹಿತನ ಭೀಕರ ಹತ್ಯೆ ಮಾಡಲಾಗಿದೆ. ಬೆಂಗಳೂರು ನಗರದ ಕೋಣನಕುಂಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದೀಪು ಮಂಡಲ್ನಿಂದ ಭಗೀರಥ ಸಾಗರ್ ಮರ್ಡರ್ ಆಗಿದೆ. ಕುಡಿದ ಅಮಲಿನಲ್ಲಿ ಜೊತೆಗಿದ್ದಂತಹ ಸ್ನೇಹಿತನನ್ನೇ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ನೋಡಿ, ಬೆಂಗಳೂರು ನಗರದ ಕೋಣನಕುಂಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಫ್ರೆಂಡೇ, ಬೇರೆ ಯಾರೂ ಅಲ್ಲ, ಫ್ರೆಂಡೇ ಕುಡ್ಕೊಂಡಿದ್ರು ಇಬ್ಬರು. ಸೊ ಆ ಸಂದರ್ಭದಲ್ಲಿ ಆಗಿರುವಂತಹ ಮರ್ಡರ್ ಇದು. ಕಟ್ಟಡ ಕಾರ್ಮಿಕರಾಗಿದ್ದಂತಹ ಪಶ್ಚಿಮ ಬಂಗಾಳದ ಸ್ನೇಹಿತರಾಗಿರ್ತಾರೆ ಇವರಿಬ್ರು ಕೂಡ. ನಿನ್ನೆ ರಾತ್ರಿ ಪಾರ್ಟಿಯ ವೇಳೆಯಲ್ಲಿ ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುಡಿದಂತಹ ಅಮಲಿನಲ್ಲಿ ಜೊತೆಗಿದ್ದಂತಹ ಸ್ನೇಹಿತನನ್ನೇ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಕೇಸ್ ಇದು. ಬೆಂಗಳೂರು ನಗರದ ಕೋಣನಕುಂಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದೀಪು ಮಂಡಲ್ನಿಂದ ಭಗೀರಥ ಸಾಗರ್ ಮರ್ಡರ್ ಆಗಿದೆ. ನೋಡಿ, ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ. ಮೂಲತಃ ಇವರು ಪಶ್ಚಿಮ ಬಂಗಾಳದವರು. ನಿನ್ನೆ ರಾತ್ರಿ ಪಾರ್ಟಿಯ ಸಂದರ್ಭದಲ್ಲಿ ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಪಾರ್ಟಿ ಮಾಡ್ತಾ ಇರ್ತಾರೆ, ಅಲ್ಲಿ ಏನೋ ಹಿಂಗೆ ಮಾತು ಬೆಳ್ಕೊಳ್ಳುತ್ತಪ್ಪ. ಫ್ರೆಂಡು ಅನ್ನೋದು ನೋಡಲ್ಲ, ಏನೋ ಮುನ್ಸ್ಕೊಂಡು ಅತ್ಲಾಗ ಎದ್ದು ಬಂದ್ಬಿಡ್ಬೇಕು ಆಚೆಗೆ. ಅದನ್ನು ಬಿಟ್ಟು ನೋಡಿ, ಕೊಲೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಭಾಳಷ್ಟು ಪ್ರಕರಣಗಳು ಆಗ್ತಾನೆ ಇರುತ್ತೆ. ಕುಡಿದಂಥ ಅಮಲಿನಲ್ಲಿ ಒಂದ ಭಾಳಷ್ಟು ಈ ರೀತಿಯಾದಂತಹ ಘಟನೆಗಳು ಆಗಿದೆ. ಆ ಒಂದು ಘಟನೆಗಳ ಲಿಸ್ಟ್ಗೆ ಮತ್ತೊಂದು ಘಟನೆ ಕೂಡ ಸೇರ್ಪಡೆ ಆಗ್ತಾ ಇರುವಂಥದ್ದು. ಏನೋ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಗಲಾಟೆಯಿಂದ ನೋಡಿ ವಿಕೋಪಕ್ಕೆ ಹೋಗಿ ಅದು ಕೊಲೆ ಲೆವೆಲ್ಗೆ ಹೋಗಿದೆ. ಅದರಲ್ಲೂ ಕೂಡ ಸ್ನೇಹಿತನೇ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಕಟ್ಟಡ ಕಾರ್ಮಿಕರಾಗಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಇಲ್ಲಿ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಳ್ಬೇಕು ಅಂಥೇಳಿ ಬಂದಿರ್ತಾರೆ. ಜೊತೆಗೆ ಪಶ್ಚಿಮ ಬಂಗಾಳ ಮೂಲದವರು ಇವರು. ಹೇಗೋ ಒಂದಷ್ಟು ಕಾಸನ್ನು ಸಂಪಾದನೆ ಮಾಡೋಣ, ಜೀವನ ಕಂಡುಕೊಳ್ಳೋಣ ಅಂಥೇಳಿ ಬಂದಿದ್ರು. ಏನೋ ಪಾರ್ಟಿ ಮಾಡಬೇಕು, ಕುಡಿದ ತಿನ್ನೋದ ಏನೋ ಮಾತನಾಡಬೇಕು, ಅಲ್ಲಿಗೆ ಮುಗಿಸ್ಬೇಕಾಗಿತ್ತು. ಬಟ್ ಅದು ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ದಿನ ರಾತ್ರಿ ಈ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ವೆಸ್ಟ್ ಬೆಂಗಾಲ್ ಹುಡುಗನ ಒಬ್ಬಂದು ಕೊಲೆ ಆಗಿದೆ. ಇವರಿಬ್ರು ಆರೋಪಿ ಮತ್ತೆ ಮೃತನು ಇಲ್ಲಿ ಪ್ಲಾಸ್ಟರಿಂಗ್ ಕೆಲಸ ಸಂಬಂಧಪಟ್ಟಂತೆ ಇದೇ ಭಾನುವಾರ ಇಲ್ಲಿ ಬಂದಿದ್ದಾರೆ. ನಿನ್ನೆ ರಾತ್ರಿ ಇಬ್ರು ಕುಡಿಲಿಕ್ಕೆ ಅಂತ ಆಚೆ ಹೋಗಿದ್ದಾರೆ. ಸುಮಾರು 9-9:30 ಸುಮಾರು. ಆಮೇಲೆ ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಏನು ತಾಯಿಗೆ, ಮೃತನ ತಾಯಿಗೆ ಇವನು ಆರೋಪಿ ಬೈದ ಅಂತಂದು ಹೇಳ್ಬಿಟ್ಟು, ಮತ್ತೆ ಅವರಿಬ್ಬರ ನಡುವೆ ಜಗಳ ಆಗಿದೆ ಅಂತ, ಮತ್ತೆ ಈಗೇನ್ ಮೃತ ಇದಾನಲ್ಲ ಅವನು ಆರೋಪಿ ತಾಯಿಗೆ ಬೈದಿನ ಅಂತ ಹೇಳ್ಬಿಟ್ಟು ಇಬ್ಬರ ನಡುವೆ ಜಗಳ ಆಗಿ ಇವನು ಸುತ್ತಳಿ ತಗೊಂಡು ಆರೋಪಿ ಮೃತನಿಗೆ ತಲೆ ಭಾಗಕ್ಕೆ, ಮಲ್ಕಿನ ಭಾಗಕ್ಕೆ ಹೊಡೆದಿದ್ದಾನೆ.